ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ಪರಿಹಾರ ಅನ್ನೋವಂಥದ್ದು ಖಚಿತವಾಗಿ ಸಿಗುವಂಥದ್ದು. ಹಾಗಾಗಿ ಮೊದಲಿಗೆ ನೀವು ನಂಬಿಕೆಯನ್ನು ಇಡಬೇಕು. ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಸರಿ, ನಂಬಿಕೆ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನಿಮ್ದು ಯಾವ ಕೆಲಸ ಆದ್ರೂ ಸರಿ, ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಗಂಟೆಯಲ್ಲಿ ಅದಕ್ಕೆ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಲ್ಲಿ ನಿಮಗೆ ಸ್ವಲ್ಪ ಕೂಡ ಒಂದು ಗಂಟೆಯಲ್ಲಿ ಕೆಲಸ ಆಗ್ಬಿಡುತ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಚೂರು ಕೂಡ ಬರಬಾರ್ದು. ಆ ಥರ ಬಂದಿದ್ದೇ ಆದರೆ ನಿಮಗೆ ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ. ಮೊದಲಿಗೆ ಹೇಳ್ತಾ ಇದ್ದೀನಿ ನೋಡಿ ಮೇಡಮ್, ನೀವು ಮಂತ್ರವನ್ನು ಹೇಳ್ಕೊಟ್ಟಿದ್ರಿ, ನಮ್ಗೆ ಒಂದು ಗಂಟೆಲಿ ಕೆಲಸ ಆಗಿಲ್ಲ ಅಂಥೇಳಿ ತಿರ್ಗಾ ಕಮೆಂಟನ್ನು ಹಾಕೋದಕ್ಕೆ ಹೋಗಬೇಡಿ. ನೀವು ಮೊದಲಿಗೆ ನಂಬಿಕೆಯನ್ನು ಇಟ್ಟು ತಾಯಿಯಲ್ಲಿ ನೀವು ಮನಸಾರೆ ಕೆಲಸ ಆಗೇ ಆಗುತ್ತೆ ಅಂಥೇಳಿ ನೀವು ತಾಯಿಯ ವರಾಹಿ ಅಮ್ಮನ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮದು ಕೆಲಸ ಆಗೇ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಮಂತ್ರ ಬಂದು ತುಂಬ ಅಂದರೆ ತುಂಬ ಸರಳವಾಗಿರುವಂಥ ಮಂತ್ರ, ಆದರೆ ತುಂಬ ಅಂದರೆ ತುಂಬ ಪವರ್ ಇರುವಂಥ ಮಂತ್ರ ಅಂತಲೇ ಹೇಳಬಹುದು. ಹಾಗಾಗಿ ನೀವು ವರಾಹಿ ಅಮ್ಮನ ಮಂತ್ರಗಳು ಯಾವುದೇ ಆಗಿರಬಹುದು, ನಂಬಿಕೆ ಇಟ್ಟು ಹೇಳಿದಾಗ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗಗಳನ್ನು ಹೊಂದೋದಿದೆ. ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು, ತುಂಬ ಜನಕ್ಕೆ ಸಾಲಗಳು ಜಾಸ್ತಿ ಆಗಿರುತ್ತೆ, ಸಾಲಗಳು ತೀರಿಸೋದಕ್ಕೆ ಒಂದು ದಾರಿ ಆಗಿರ್ಬೋದು, ಕೆಲಸದ್ದಾಗಿರಬಹುದು, ಪ್ರಮೋಷನ್ಗಳಾಗಿರಬಹುದು. ತುಂಬ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತೆ, ಮತ್ತು ಅವರಿಗೆ ಏನೇ ಮಾಡಿದ್ರೂ ಕೂಡ ದುಡ್ಡು ಅನ್ನುವಂಥದ್ದು ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಅವರ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ದೊಡ್ಡ ದೊಡ್ಡ ಗಲಾಟೆಗಳಾಗುವಂಥದ್ದು, ಗಂಡ ಹೆಂಡತಿಯ ಮಧ್ಯೆ ದಾಂಪತ್ಯದ ಬಿರುಕು ಅನ್ನೋವಂಥದ್ದು ಉಂಟಾಗಿರುತ್ತೆ. ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ. ಶತ್ರುಗಳು ಅನ್ನೋವಂಥದ್ದು ಜಾಸ್ತಿ ಆಗಿರ್ತಾರೆ. ಅಕ್ಕಪಕ್ಕದ ಮನೆಗಳಲ್ಲಿ ಜಗಳಗಳು ಅನ್ನೋವಂಥದ್ದು ಶುರುವಾಗಿರುತ್ತೆ. ಯಾರು ನೋಡಿದ್ರು ಕೂಡ ಇವ್ರನ್ನ ಕಾಲು ಕೆರ್ಕೊಂಡು ಒಂದು ರೀತಿಯಲ್ಲಿ ಜಗಳಕ್ಕೆ ಬರೋವಂಥದ್ದಾಗಿರ್ಬೋದು. ಮತ್ತು ಏನೇ ಸಣ್ಣ ಪುಟ್ಟದ್ದು ಏನೇ ಒಂದು ಮಾಡೋಕ್ಕೆ ಹೋದರೂ, ಬಿಸ್ನೆಸ್ ಆಗಿರ್ಬೋದು, ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಅವರು ಸುಮ್ಮನೆ ಕೈ ಸುಟ್ಕೊಳ್ಳುವಂಥದ್ದು ಆಗ್ತಾ ಇರ್ಬೋದು. ತುಂಬ ಇದು ಯಾವುದೇ ಒಂದು ನಿಮ್ಮದು ಕೆಲಸ ಇದ್ದರೂ ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಈ ಮಂತ್ರವನ್ನು ಹೇಳ್ಕೊಂಡು ನೀವು ಕೆಲಸ ಪ್ರಾರಂಭ ಮಾಡಿದ್ದೆ ಆದರೆ ನಿಮಗೆ ವಿತಿನ್ 1 ಅವರಲ್ಲಿ ನಿಮಗೆ ರಿಸಲ್ಟ್ ಅನ್ನೋವಂಥದ್ದು ಸಿಗುತ್ತೆ. ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಮತ್ತು ನೀವು ವರಾಹಿ ಅಮ್ಮನ ಆರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕಂತ ಕೇಳಿದ್ರಿ ನೋಡಿ. ನೀವು ವಿಗ್ರಹ ಇದ್ರೂ ಸಹ ತಾಯಿಯ ಆರಾಧನೆಯನ್ನು ಮಾಡಬಹುದು. ನೀವು ಇಲ್ಲಾಂದರೆ ಫೋಟೋ ಇಟ್ಕೊಂಡು ಸಹ ತಾಯಿಯ ಆರಾಧನೆಯನ್ನು ಮಾಡಬಹುದು. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ದೀಪಾಲೆ ಕಂಬ, ಇವಾಗ ನೀವು ರೆಗ್ಯುಲರಾಗಿ ಹಚ್ಚೋ ದೀಪಗಳಕ್ಕಿಂತ ಸ್ವಲ್ಪ, ಇವಾಗ ಅಷ್ಟಮಿ, ಪೌರ್ಣಮಿ, ಅಮಾವಾಸ್ಯೆ ದಿವಸ ಮಂಗಳವಾರ ಶುಕ್ರವಾರ ಪೂಜೆ ಮಾಡಬೇಕಂದ್ರೆ ಸ್ವಲ್ಪ ದೀಪಾಲೆ ಕಂಬಗಳು ಬಂದಿರುತ್ತಲ್ವ, ಮೇಲೆ ಗೋಪುರದ ರೀತಿಯಲ್ಲಾಗಿರಬಹುದು, ಆ ರೀತಿಯಾಗಿ ಒಂದು ದೀಪವನ್ನು ತೆಗೆದುಕೊಂಡು ನೀವು ಅದರಲ್ಲೂ ಕೂಡ ಒಂದು ಪೀಠದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಹಳದಿ ಬಟ್ಟೆಯನ್ನು ಹಾಸ್ಕೊಂಡು ಮೇಲೆ ಒಂದು ಅಷ್ಟದಳ ಪದ್ಮವನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆಮೇಲೆ ಆ ದೀಪದ ಕಂಬವನ್ನು ನೀವು ಅಲಂಕಾರವನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಮುಖವಾಗಿ 2 ಬತ್ತಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಕೆಂಪು ಬತ್ತಿ ಹಾಕಿದ್ರೆ ತುಂಬ ಒಳ್ಳೆಯದು. ನಿಮಗೆ ಯಾವುದು ಸಿಗುತ್ತೋ ಮನೆಯಲ್ಲಿ ಆ ಬತ್ತಿಯನ್ನೇ ನೀವು ಸಹ ಹಾಕ್ಕೊಳ್ಬಹುದು. ಆ ರೀತಿಯಾಗಿ ನೀವು ಬತ್ತಿಯನ್ನು ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ನಿಮಗೆ ಅನುಕೂಲ ಆಗಿರುವಂಥದ್ದು, ತಾಯಿಗೆ ಕೆಂಪು ಬಣ್ಣ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗಿರುವಂಥದ್ದು, ಕೆಂಪು ಬಣ್ಣದ ಹೂವು, ಮಲ್ಲಿಗೆ ಹೂವು, ನೀವು ಯಥಾ ಪ್ರಕಾರ ನಿಮಗೆ ಸೇವಂತಿ ಹೂವು, ಆ ದೀಪದ ಕಂಬಕ್ಕೆ ನೀವು ಅಲಂಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ವ್ರತದ ರೀತಿಯಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡ್ತೀರ ಅನ್ನೋವಂಥವ್ರು ಮಾಡಿ ಇದನ್ನು ನೀವು ಸಂಜೆ 7 ಗಂಟೆಯ ಮೇಲೆ ಪೂಜೆಯನ್ನು ಶುರು ಮಾಡ್ಕೊಳ್ಬೇಕಾಗತ್ತೆ. 7 ಗಂಟೆಗೆ ನೀವು ತಾಯಿಯ ಒಂದು ಅಷ್ಟೋತ್ತರ ಆಗಿರ್ಬೋದು, ತಾಯಿಯ ನಾಮಾವಳಿಗಳಾಗಿರಬಹುದು ಹಾಕಿದ್ರೆ ನೀವು ಬಂದಿರುತ್ತೆ. ನಿಮಗೆ ಗೂಗಲಲ್ಲಿ ಹಾಕಿದ್ರೆ ನಿಮಗೆ ತಾಯಿಯ ಅಷ್ಟೋತ್ತರ ಆಗಿರ್ಬೋದು, ಶತನಾಮಾವಳಿಗಳಾಗಿರಬಹುದು, ಈ ರೀತಿಯಾಗಿ ಬರುತ್ತೆ. ತಾಯಿಯ ಮಂತ್ರಗಳಾಗಿರಬಹುದು, ತಾಯಿಯ ಒಂದು ಮೂಲ ಮಂತ್ರಗಳಾಗಿರ್ಬೋದು, ಈ ರೀತಿಯಾಗಿ ಬರುತ್ತೆ. ತಾಯಿಯನ್ನು ನೀವು ಒಂದು 10 ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಬೇಕು. ತಾಯಿಗೆ ಭೂಮಿಯಲ್ಲಿ ಬೆಳೆಯುವಂಥದ್ದು ಕಡಲೆ, ಇದು ಶೇಂಗಾ ಆಗಿರಬಹುದು, ಗೆಣಸಾಗಿರ್ಬೋದು, ಮರಗೆಣಸು, ಮುಸ್ಕಿನ ಜೋಳ, ದಾಳಿಂಬೆ, ಸಿಪ್ಪೆ ಬಿಡಿಸಿ ತಿನ್ನುವಂಥದ್ದು, ಬಾಳೆಹಣ್ಣು ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಗೆ ಯಥಾ ಪ್ರಕಾರ ಏನಿದೆ, ಪಾನಕ ಆಗಿರ್ಬೋದು, ಕಬ್ಬಾಗಿರಬಹುದು, ಈ ರೀತಿಯಾಗಿ ನೀವು ತಾಯಿಗೆ ನೈವೇದ್ಯ ಏನು ಅನುಕೂಲ ಆಗುತ್ತೋ ನಿಮಗೆ ಆ ರೀತಿಯಾಗಿ. ಏನು ನಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಕಳೆ ಬೀಜ ಇರುತ್ತಲ್ವ, ಸ್ವಲ್ಪ ನೆನೆಸಿ ಇಟ್ಟಿದ್ರೂ ಸಹ ನಡೆಯುತ್ತೆ. ನಿಮ್ಮ ಮನೇಲಿ ಇರೋವಂಥದ್ದೇ ಸ್ವಲ್ಪ ಬೆಲ್ಲ ಆಗಿರಬಹುದು, ಈ ರೀತಿಯಾಗಿ ನಿಮ್ಮ ಮನೇಲಿ ಏನಿದೆಯೋ ನೀವು ಆಚೆ ಕಡೆ ತಂದು ಇಡೋದಾದರೆ ಈ ಪದಾರ್ಥಗಳ ಭೂಮಿನಲ್ಲಿ ಬೆಳೆಯುವಂಥ ಪದಾರ್ಥಗಳನ್ನು, ಮೂಲಂಗಿ ಆಗಿರ್ಬೋದು, ಕ್ಯಾರೆಟ್ ಆಗಿರಬಹುದು, ಈ ರೀತಿಯಾಗಿ ನೀವು ತಾಯಿಗೆ ಇಟ್ಬಿಟ್ಟು ನೈವೇದ್ಯಕ್ಕೆ ಇಡಬಹುದು.
ಯಥಾಶಕ್ತಿ ಸರಳವಾಗಿಯೇ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು ತಾಯಿಯನ್ನು. ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ತಾಯಿ ನಿನ್ನ ಇಷ್ಟು ವಾರಗಳ ಕಾಲ ನಾನು ನಿನ್ನನ್ನು ಆರಾಧನೆಯನ್ನು ಮಾಡ್ತೀನಿ ಅಂಥೇಳಿ ನೀವು ತಾಯಿಯಲ್ಲಿ ನೋಡಿ, ಈ ರೀತಿ ಕಾಮಾಕ್ಷಿ ದೀಪ ಇದ್ರೂ ಸಹ ನಡೆಯುತ್ತೆ. ಕಾಮಾಕ್ಷಿ ದೀಪಕ್ಕೂ ಕೂಡ ನೋಡಿ ನಾನು ಸರಳವಾಗಿ ಈ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು. ವರಾಹ ಮುಂದೆ ನಾನು ತುಂಬ ಸತಿ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಇದೇ ರೀತಿಯಲ್ಲಿ ನಾನು ಏನಾನ ಭೂಮಿನಲ್ಲಿ ಬೆಳೆದಿರುವಂಥ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಟ್ಕೊಳ್ಳುವಂಥದ್ದು. ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಎಷ್ಟೋ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನೋವಂಥದ್ದು ದೂರವಾಗುತ್ತೆ. ನಮ್ಮ ಕೈಲಿ ಇದೆಲ್ಲ ಸಾಧ್ಯ ಇಲ್ಲಪ್ಪ ಅಂದರೆ ನನ್ನ ವಿಡಿಯೋದಲ್ಲೂ ತುಂಬ ಮಂತ್ರಗಳನ್ನು ತಾಯಿ ಬಗ್ಗೆನೇ ಹಾಕಿದ್ದೀನಿ. ಖಂಡಿತವಾಗ್ಲೂ ನೀವು ಆ ಮಂತ್ರಗಳನ್ನ ಹೇಳಿಕೊಂಡು ನಿಮ್ಮ ಒಂದು ಕಷ್ಟವನ್ನು ಪರಿಹಾರವನ್ನು ಮಾಡ್ಕೊಳ್ಬಹುದು. ಕೆಲವೊಬ್ಬರಿಗೆ ಮಂತ್ರನ ಹೇಳಬೇಕು, ನಾವು ತಾಯಿಯ ಆರಾಧನೆಯನ್ನು ಮಾಡಬೇಕು ಅಂತ ಆಸೆ ಇರೋವಂಥವ್ರು ಖಂಡಿತವಾಗ್ಲೂ ನೀವು ತಾಯಿಯನ್ನು ಈ ರೀತಿಯಾಗಿ ಆರಾಧನೆಯನ್ನು ಮಾಡಬಹುದು ಮನೆಯಲ್ಲಿ. ಇಲ್ಲಪ್ಪ ನಮಗೆ ಹತ್ತಿರದಲ್ಲಿ ವರಾಹಮ್ಮನ ದೇವಸ್ಥಾನ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಅಲ್ಲೇ ಹೋಗ್ಬಿಟ್ಟು ತಾಯಿಗೆ ಏನಾನ ಗೇನ್ಸ್ ಆಗಿರಬಹುದು, ಏನೋ ಒಂದು ಸ್ವಲ್ಪ ಹೂವು ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ದಾಳಿಂಬೆ ಬಿಡಿಸಿರೋ ಅಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ಒಂದು ದಾಳಿಂಬೆ ಹಣ್ಣೆ ಆಗಿರ್ಬೋದು ಇಟ್ಬಿಟ್ಟು ಅಲ್ಲೂ ಕೂಡ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಬರಬಹುದು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಶೀಘ್ರಂ ವಶಂ ಕುರು ಕುರು ಸ್ವಾಹ, ಶೀಘ್ರಂ ವಶಂ ಕುರು ಕುರು ಸ್ವಾಹ, ಶೀಘ್ರಂ ವಶಂ ಕುರು ಕುರು ಸ್ವಾಹ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಾನು ಹೇಳೋವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಸ್ವಲ್ಪ ನಿಮಗೆ ವ್ಯತ್ಯಾಸ ಕೇಳಿಸಿದರೆ ಖಂಡಿತವಾಗ್ಲೂ ನೀವು ಸ್ಕ್ರೀನ್ ಮೇಲೆ ಬಂದಿರುವಂಥ ಮಂತ್ರನ ಸ್ಕ್ರೀನ್ಶಾಟನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ಅದನ್ನು ಬುಕ್ಕಲ್ಲೂ ಸಹ ಬರೀಬಹುದು. ಎಷ್ಟು ಬಾರಿ ಬರಿಬೇಕು ಅಂತಂದರೆ 108 ಬಾರಿ ಬರಿಬೇಕಾಗುತ್ತೆ. 108 ಬಾರಿ ಬರಿಬೇಕು. ಹೇಳೋರಾದರೂ ಕೂಡ ಅಷ್ಟೇ 108 ಬಾರಿ ಉಚ್ಚಾರಣೆಯನ್ನು ಮಾಡಬೇಕು. ಮೊದಲಿಗೆ ನಿಮ್ಮದು ಏನು ಕೆಲಸ ಆಗಬೇಕಂತೇಳಿ ತಾಯಿ ಮುಂದೆ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ತದನಂತರದಲ್ಲಿ 108 ಬಾರಿ ಹೇಳಿ ಕೆಲಸ ಸಕ್ಸಸ್ 100ಕ್ಕೆ 100ರಷ್ಟು ಆಗುತ್ತೆ.